ಎಲ್ಲರಿಗೂ ಗಾನವಿ ಮೀಡಿಯಾದಿಂದ ಶರಣಾರ್ಥಿಗಳು. ನಿಮ್ಮ ನಡುವೆ ಸಾಧಕರು ಈ ಮಾಲಿಕೆಯಲ್ಲಿ ಕಳೆದ ಸಂಚಿಕೆಯಲ್ಲಿ ಖ್ಯಾತ ಹಿಂದೂಸ್ತಾನಿ ಗಾಯಕ ಉಸ್ತಾದ್ ಹುಮಾಯೂನ್ ಹರ್ಲಾಪುರ್ ಇವರ 35 ವರ್ಷಗಳ ಸುದೀರ್ಘ ಸಂಗೀತದ ಪಯಣದ ಬಗ್ಗೆ ತಿಳಿಸಿದ್ದವು. ಅವರ ಇಬ್ಬರು ಮಕ್ಕಳಾದ ವಿದ್ವಾನ್ ನೌಶಾದ್ ಹರ್ಲಾಪುರ್ ಹಾಗೂ ವಿದ್ವಾನ್ ನಿಷಾದ್ ಹರ್ಲಾಪುರ್ ಇವರೂ ಕೂಡ ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದಲ್ಲಿ ಹರ್ಲಾಪುರ್ ಸಹೋದರರೆಂದೇ ಖ್ಯಾತರಾಗಿ ತಮ್ಮ ಕಿರಿಯ ವಯಸ್ಸಿನಲ್ಲಿಯೇ ಅದ್ಭುತ ಸಾಧನೆ ಮಾಡುತ್ತಿದ್ದಾರೆ. ಈ ದಿನ ಇವರ ಪರಿಚಯ ಮಾಡಿಕೊಡಲಿದ್ದೇನೆ. ಹರ್ಲಾಪುರ್ ಇವರ ಸಂಪೂರ್ಣ ಕುಟುಂಬವೇ ಸಂಗೀತ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ ಎಂದರೂ ತಪ್ಪಾಗಲಾರದು. ಇವರ ಪತ್ನಿ ಶ್ರೀಮತಿ ದಿಲ್ಶಾದ್ ಬೇಗಂ ಸಂಗೀತ ಕಲಿತು ಇವರು ಕೂಡ ಪತಿಯ ಕಾರ್ಯಕ್ರಮದಲ್ಲಿ ಶ್ರುತಿಗೆ ತಂಬೂರಿ ಹಿಡಿಯುತ್ತಾರೆ. ಹಿರಿಯ ಮಗ ನೌಶಾದ್ 11/5/93ರಂದು ಹಿರಿಯ ಮಗನಾಗಿ ಜನಿಸಿದರು. ತಂದೆಯ ಎದೆಯ ಮೇಲೆ ಮಲಗಿಯೇ ಸಂಗೀತವನ್ನು ಆಲಿಸುತ್ತಾ ಮಲಗುತ್ತಿದ್ದರು. ಎರಡನೆಯ ಮಗ ನಿಷಾದ್ 25/9/1998ರಂದು ಜನಿಸಿದರು. ಇಬ್ಬರಿಗೂ 5 ವರ್ಷಗಳ ಅಂತರ. ಆದರೆ ಇಬ್ಬರೂ ತಮ್ಮ ತಂದೆಯವರಿಂದಲೇ ಸಂಗೀತದ ಕಲಿಕೆ ಪ್ರಾರಂಭಿಸಿದರು. ತಂದೆಯವರನ್ನು ಗುರುವಾಗಿ ಸ್ವೀಕರಿಸಿದ್ದರಿಂದ ಇಬ್ಬರಿಗೂ ಕಠಿಣವಾದ ಹಿಂದೂಸ್ತಾನಿ ಸಂಗೀತ ನೀರು ಕುಡಿದಷ್ಟು ಸರಾಗವಾಯಿತು. ಹೀಗಾಗಿ ಇನ್ನೂ 28-32ರ ವಯಸ್ಸಿಗೆ ತಮ್ಮ ವಯಸ್ಸಿಗೆ ಮೀರಿದ ಸಾಧನೆ ಮಾಡಿದ್ದಾರೆ. ಇವರು ತಮ್ಮ ತಂದೆಯ ಹತ್ತಿರ ಶಿಕ್ಷಣ ಪಡೆದ ನಂತರ ಹೆಚ್ಚಿನ ಸಂಗೀತವನ್ನು ಪಂಚಾಕ್ಷರಿ ಗುರು ಪರಂಪರೆಯ ಪಂಡಿತ್ ಸೋಮನಾಥ್ ಮಡೂರ್ ಇವರ ಬಳಿ ಕಲಿತರು. ಗ್ವಾಲಿಯರ್ ಘರಾನಾದ ಕಿರಾನಾ ಘರಾನಾ ಪದ್ಧತಿಯ ಶಿಕ್ಷಣವನ್ನು ಧಾರವಾಡದಲ್ಲಿ ಪಡೆದರು. ಇಬ್ಬರು MA ಪದವೀಧರರಾಗಿ ಸಂಗೀತದಲ್ಲಿ ಶಿಕ್ಷಣ ಪಡೆದಿದ್ದಾರೆ. ಪ್ರಸ್ತುತ ಶಿವಮೊಗ್ಗದ B.Ed ಕಾಲೇಜಿನಲ್ಲಿ ಸಂಗೀತ ಶಿಕ್ಷಣ ನೀಡುತ್ತಿದ್ದಾರೆ ಮತ್ತು ತಮ್ಮ ಅಲಂಕಾರ್ ಸಂಗೀತ ಶಾಲೆ ಕೂಡ ನಡೆಸುತ್ತಾ ಅನೇಕ ವಿದ್ಯಾರ್ಥಿಗಳನ್ನು ಹೊಂದಿದ್ದಾರೆ. ಅವರು ಈಗಾಗಲೇ ಭಾರತದಾದ್ಯಂತ ಸಂಚರಿಸಿ ಅನೇಕ ಪ್ರಖ್ಯಾತ ವೇದಿಕೆಗಳಲ್ಲಿ ಸಂಗೀತ ಸುಧೆ ಹರಿಸಿ ಎಲ್ಲರ ಪ್ರಶಂಸೆ ಹಾಗೂ ಅನೇಕ ಪ್ರಶಸ್ತಿಗಳನ್ನು ಬಾಚಿಕೊಂಡಿದ್ದಾರೆ. ಬರೀ ಶಾಸ್ತ್ರೀಯ ಸಂಗೀತ ಮಾತ್ರವಲ್ಲದೆ ವಚನ ಗಾಯನ, ದಾಸರ ಪದಗಳು, ಮರಾಠಿ ಅಭಂಗಗಳು ಹಾಗೂ ಕನ್ನಡ ಸುಗಮ ಸಂಗೀತದಲ್ಲಿಯೂ ಸಾಧನೆ ಮಾಡಿದ್ದಾರೆ. ತಂದೆಯ ಆಸೆಯಂತೆ ಸಂಗೀತದ ಪರಂಪರೆ ಹಾಗೂ ಗುರು ಪರಂಪರೆ ಉಳಿಸಿಕೊಂಡು ಬರುತ್ತಿದ್ದಾರೆ. ಸಂಗೀತದಲ್ಲಿ ಮಾಡಿದ ಸಾಧನೆಗಾಗಿ ಇವರಿಬ್ಬರು ಅನೇಕ ಪ್ರಶಸ್ತಿ ಹಾಗೂ ಪುರಸ್ಕಾರಗಳನ್ನು ಪಡೆದಿದ್ದಾರೆ. ಅವು ಹೀಗಿವೆ: ಕರ್ನಾಟಕ ಕಲಾ ಯುವ ಪುರಸ್ಕಾರ, ರಾಜ್ಯ ಪ್ರಶಸ್ತಿಯನ್ನು 2015ರಲ್ಲಿ ಕರ್ನಾಟಕ ಸಂಗೀತ ಹಾಗೂ ನೃತ್ಯ ಅಕಾಡೆಮಿ ಇವರಿಂದ ಪಡೆದಿದ್ದಾರೆ. ಕಂಠಸ್ವರ ಸಂಗೀತ ಪ್ರಬುದ್ಧ ಪುರಸ್ಕಾರವನ್ನು 2016ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ವಿಜೇತರಾದ ಪಂಡಿತ್ ರಾಜನ್ ಸಾಜನ್ ಮಿಶ್ರಾ ಇವರಿಂದ ಅಂತಃಸ್ವರ ಸಂಗೀತ ಸಮಾರಂಭದಲ್ಲಿ ಗುಜರಾತಿನ ಭರೂಚ್ನಲ್ಲಿ ಪಡೆದ ಹೆಗ್ಗಳಿಕೆ ಇವರದು. ಕ್ಲಾಸಿಕಲ್ ವಾಯ್ಸ್ ಆಫ್ ಬೆಂಗಳೂರು ಪುರಸ್ಕಾರವನ್ನು 2017ರಲ್ಲಿ ಹಾಗೂ ಕ್ಲಾಸಿಕಲ್ ವಾಯ್ಸ್ ಆಫ್ ಇಂಡಿಯಾ 2018ರಲ್ಲಿ ಸಂಗೀತ ಮಿಲನ ಟ್ರಸ್ಟ್ ವತಿಯಿಂದ ಸ್ವೀಕರಿಸಿದ್ದಾರೆ. ಸ್ವರಶ್ರೀ ಪುರಸ್ಕಾರ ದಕ್ಷಿಣ ಬೃಂದಾವನ ಸಂಗೀತ ಮಹೋತ್ಸವ ಬೆಂಗಳೂರು ಇವರಿಂದ 2018ರಲ್ಲಿ ಪಡೆದಿದ್ದಾರೆ. ಯುವ ಸಂಗೀತ್ ಕಲಾಕಾರ್ ಪುರಸ್ಕಾರ 2019ರಲ್ಲಿ ಉತ್ತರ ವಿಭಾಗದ ಸಾಂಸ್ಕೃತಿಕ ಸಭೆ ಪಂಜಾಬಿನ ಪಟಿಯಾಲಾದಲ್ಲಿ ಪಡೆದಿದ್ದಾರೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಭಾರತ ರತ್ನ ಪಂಡಿತ್ ಭೀಮ್ಸೇನ್ ಜೋಶಿ ಇವರ ಜನ್ಮ ಶತಾಬ್ದಿಯಂದು ಆಯೋಜಿಸಿದ್ದ ಸಂಗೀತಾಚಾರ್ಯ ಪಂಡಿತ್ D.V. ಕನೆಬುವಾ ಪ್ರತಿಷ್ಠಾನದ ಕಾರ್ಯಕ್ರಮದಲ್ಲಿ ಸನ್ಮಾನ ಪಡೆದಿದ್ದಾರೆ. 2022ರಲ್ಲಿ ಇಂಟರ್ನ್ಯಾಷನಲ್ ಮ್ಯೂಸಿಕಲ್ ಫೆಸ್ಟಿವಲ್ ಆಯೋಜಿಸಿದ್ದ ಆರೋಹಿ ಸಂಗೀತ್ ಸಮಾರೋಹದಲ್ಲಿ ಭಾಗವಹಿಸಿ ಅಂತಾರಾಷ್ಟ್ರೀಯವಾಗಿಯೂ ಗುರುತಿಸಿಕೊಂಡಿದ್ದಾರೆ. 2022ರಲ್ಲಿ ಭಾರತ ರತ್ನ
ಪಂಡಿತ್ ಭೀಮ್ಸೇನ್ ಜೋಶಿ ಅವರ ಸ್ಮರಣಾರ್ಥ ದೆಹಲಿಯಲ್ಲಿ ಮಿನಿಸ್ಟ್ರಿ ಆಫ್ ಕಲ್ಚರ್ ಇವರು ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕೀರ್ತಿ ಇವರದು. 2023ರಲ್ಲಿ ಋತ್ವಿಕ್ ಫೌಂಡೇಶನ್ ಮತ್ತು ಪಂಚಮ್ ನಿಷಾದ್ ಆಯೋಜಿಸಿದ್ದ ಪ್ರಾಥೇಶ್ವರ ಮ್ಯೂಸಿಕಲ್ ಫೆಸ್ಟಿವಲ್ನಲ್ಲಿ ಭಾಗವಹಿಸಿ ಶಿವಮೊಗ್ಗ ಹಾಗೂ ಕರ್ನಾಟಕಕ್ಕೆ ಕೀರ್ತಿ ತಂದವರು ಇವರು. 2023ರಲ್ಲಿ ಸಂಗೀತ ಧಾರಣೆ ಪುರಸ್ಕಾರ ಪಡೆದಿದ್ದಾರೆ. 2023ರಲ್ಲಿ ಪುಣೆಯಲ್ಲಿ ದೀಪಾವಳಿ ಪಹತ್ ಕಾರ್ಯಕ್ರಮದಲ್ಲಿ ಹೆಸರಾಂತ ಪಂಡಿತ್ ಶೌನಕ್ ಅಭಿಷೇಕ್ ಮತ್ತು ಉಸ್ತಾದ್ ತೌಶಿಕ್ ಕುರೇಶಿಯಂತಹ ದಿಗ್ಗಜರೊಂದಿಗೆ ವೇದಿಕೆ ಹಂಚಿಕೊಂಡಿದ್ದಾರೆ. 2024ರಲ್ಲಿ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ನಡೆದ ಸ್ವರ ಸಾಧನ್ ಫೆಸ್ಟಿವಲ್ನಲ್ಲಿ ಭಾಗವಹಿಸಿದ್ದಾರೆ. 2025ರಲ್ಲಿ ಮಹಾರಾಷ್ಟ್ರದ ನಾಂದೇಡ್ನಲ್ಲಿ ನಡೆದ ಸಪ್ತಕ್ ಸಂಗೀತ್ ಮಹೋತ್ಸವದಲ್ಲಿ ಭಾಗವಹಿಸಿದ್ದಾರೆ. 2025ರಲ್ಲಿ ಗೋವಾದ ಮಡ್ಗಾಂವ್ನಲ್ಲಿ ನಡೆದ ಅನಾಹತ್ ನಾದ್ ಸಂಗೀತ್ ಸಮಾರೋಹದಲ್ಲಿ ಭಾಗವಹಿಸಿದ್ದಾರೆ. 2025ರಲ್ಲಿ ಮುಂಬೈನಲ್ಲಿ ನಡೆದ ಆರ್ಟಿಸ್ಟಿಕ್ ಕನ್ಸರ್ನ್ ಪಂಚಮ್ ನಿಷಾದ್ ಆರ್ಗನೈಸ್ಡ್ ಉದಯಸ್ವರದಲ್ಲಿ ಭಾಗವಹಿಸಿದ್ದಾರೆ. 2026ರಲ್ಲಿ ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಜಾತ್ರಾ ಮಹೋತ್ಸವದಲ್ಲಿ ಸುಮಾರು 10 ಲಕ್ಷಕ್ಕೂ ಮೀರಿದ ಪ್ರೇಕ್ಷಕರ ಮುಂದೆ ಸಂಗೀತ ಸುಧೆ ಹರಿಸಿ ಎಲ್ಲರ ಮೆಚ್ಚುಗೆ ಪಡೆದಿದ್ದಾರೆ. 2026ರಲ್ಲಿ ತರಳಬಾಳು ಸಂಗೀತ ಪುರಸ್ಕಾರ ಪಡೆದಿದ್ದಾರೆ. ಧಾರವಾಡದಲ್ಲಿ ಮಹಾಶಿವರಾತ್ರಿ ಮಹೋತ್ಸವದಲ್ಲಿ ಭಾಗವಹಿಸಿ ಹೆಸರಾಂತ ಗಾಯಕ ಹಾಗೂ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಪಂಡಿತ್ ವೆಂಕಟೇಶ್ ಕುಮಾರ್ ಅವರೊಂದಿಗೆ ವೇದಿಕೆ ಹಂಚಿಕೊಂಡ ಹೆಗ್ಗಳಿಕೆ ಇವರದು. ಆಕಾಶವಾಣಿಯ ಬಿ ಹೈಗ್ರೇಡ್ ಕಲಾವಿದರೂ ಹೌದು. ಅಬ್ಬಾ, ನಿಜಕ್ಕೂ ಇಂತಹ ಮಕ್ಕಳನ್ನು ಪಡೆದ ತಂದೆ ತಾಯಿಯರು ಧನ್ಯರೋ ಅಥವಾ ಇಂತಹ ಅಪರೂಪದ ತಂದೆ ತಾಯಿಯರನ್ನು ಪಡೆದ ಈ ಮಕ್ಕಳೇ ಧನ್ಯರೋ ಎಂದು ಒಂದು ಕ್ಷಣ ಆಲೋಚಿಸಿದಾಗ, ಇಲ್ಲ, ಇಂತಹ ಸಂಗೀತದಲ್ಲಿಯೇ ತಲ್ಲೀನರಾದ ಕುಟುಂಬವನ್ನು ಪಡೆದಂತಹ ಶಿವಮೊಗ್ಗ ಜಿಲ್ಲೆಯೇ ಧನ್ಯ ಎಂದು ಹೇಳಬಹುದು. ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಛಾಪು ಮೂಡಿಸಿರುವ ಇವರಿಂದ ಇನ್ನೂ ಹೆಚ್ಚಿನ ಸಾಧನೆ ಆಗಲಿ, ಅತ್ಯುನ್ನತ ಪ್ರಶಸ್ತಿಗಳು ಇವರಿಗೆ ಲಭಿಸಿ ಕೀರ್ತಿವಂತರಾಗಿ ಬಾಳಲಿ ಎಂದು ಹಾರೈಸೋಣ.